ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು KSOU ಬಂದಿರುವಂಥ ಹೊಸ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಅಪ್ಡೇಟ್ ಬಂದ್ಬಿಟ್ಟು KSOU ಕಾನ್ವೊಕೇಶನ್ ಬಗ್ಗೆ. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ KSOU ತಮ್ಮ 20ನೇ ವರ್ಷದ ಘಟಿಕೋತ್ಸವವನ್ನು ಅಂದರೆ 20th ಕಾನ್ವೊಕೇಶನ್ನ ಇದೇ ತಿಂಗಳ ಅಂದರೆ ಮಾರ್ಚ್ 27ನೇ ತಾರೀಕಿನಂದು ಆಯೋಜಿಸಿದ್ದಾರೆ. ಈ ಕಾನ್ವೊಕೇಶನ್ಗೆ ಅಟೆಂಡ್ ಮಾಡೋಕ್ಕೋಸ್ಕರ ಯಾರೆಲ್ಲ ವಿದ್ಯಾರ್ಥಿಗಳು ಅಟೆಂಡ್ ಮಾಡ್ಬೋದು ಅನ್ನೋದನ್ನು ರ್ಯಾಂಕ್ ಲಿಸ್ಟ್ ಅನೌನ್ಸ್ ಮಾಡಿದರು. ರ್ಯಾಂಕ್ ಲಿಸ್ಟ್ ಅನೌನ್ಸ್ ಮಾಡಾದ್ಮೇಲೆ ತುಂಬ ಸ್ಟೂಡೆಂಟ್ಸ್ಗಳಿಗೆ ಒಂದು ಡೌಟ್ ಇರ್ತಾ ಇತ್ತು. ಸೊ ನಾವು ಹೇಗೆ ಹೋಗಿ ಅಟೆಂಡ್ ಮಾಡಬೇಕು ಕಾನ್ವೊಕೇಶನ್ನ, ಮತ್ತು ನಮಗೇನಾದರೂ ಇನ್ವಿಟೇಷನ್ ಬರುತ್ತಾ ಅಂತ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ಇದು ಇನ್ವಿಟೇಷನು ನನಗೆ ಬೈ ಪೋಸ್ಟ್ ಮುಖಾಂತರ ಬಂದಿರೋವಂಥದ್ದು. ಇದನ್ನು ನಾನು ನಿಮಗೆ ಫೋಟೋ ತೋರಿಸ್ತೀನಿ. ಫೋಟೋದಲ್ಲಿ ಡೀಟೇಲ್ಸ್ ಇರುತ್ತೆ, ಡೀಟೇಲ್ಸ್ ನೋಡ್ಕೋಬೋದು. ಇದೇ ತರಹದ ಇನ್ವಿಟೇಷನ್ನ ಯಾರೆಲ್ಲ ವಿದ್ಯಾರ್ಥಿಗಳು ರ್ಯಾಂಕ್ ಪಡ್ಕೊಂಡಿದ್ದಾರೆ ಅಂಥ ವಿದ್ಯಾರ್ಥಿಗಳಿಗೆ ಈಗ ಆಲ್ರೆಡಿ ಸೆಂಡ್ ಮಾಡಿದ್ದಾರೆ. ನಿಮಗೂ ಕೂಡ ಈ ಪೋಸ್ಟ್ ತಲುಪಿದೆ ಅಂತ ಅನ್ಕೋತೀನಿ. ಆಲ್ಮೋಸ್ಟ್ ತುಂಬ ಜನಕ್ಕೆ ಎಲ್ಲ ತಲುಪಿದೆ ಈಗ ಆಲ್ರೆಡಿ. ನಾನು ತುಂಬ ಜನ ವಿದ್ಯಾರ್ಥಿಗಳನ್ನ ಕೇಳಿದ್ದೀನಿ, ತುಂಬ ಜನಕ್ಕೆ ತಲುಪಿದೆ. ಇನ್ನೂ ಕೆಲವೊಂದಿಷ್ಟು ಜನಕ್ಕೆ ತಲುಪಿಲ್ಲ. ನಿಮಗೂ ಕೂಡ ಮಂಡೇ ತಲುಪೋದು ಅಂತ ಅಂದ್ಕೊಂಡಿದ್ದೀನಿ. ಹೋಪ್ ನೀವು ಒಂದ್ಸಲ ಪೋಸ್ಟ್ ಆಫೀಸ್ನ ಒಂದ್ಸಲ ವಿಚಾರಿಸಿ, ನಿಮಗೂ ಕೂಡ ಇನ್ವಿಟೇಷನ್ ಸಿಗ್ಬೋದು. ಈಗ ತುಂಬ ಜನ ವಿದ್ಯಾರ್ಥಿಗಳು ನಮ್ಮದು ರ್ಯಾಂಕ್ ಲಿಸ್ಟ್ ಬಂದಿದೆ, ನಾವೇನು ಮಾಡಬೇಕು ಅಂತ ಡೌಟ್ ಇರುತ್ತೆ. ನೀವೆಲ್ಲ ಏನು ಮಾಡಬೇಕು ಅಂತಂದರೆ, ನಿಮ್ಮದು ರ್ಯಾಂಕ್ ಲಿಸ್ಟ್ ಅನೌನ್ಸ್ ಆಗಿದ್ದರೆ ನೀವು ಕಂಪಲ್ಸರಿ ಕಾನ್ವೊಕೇಶನ್ಗೆ ಅಪ್ಲಿಕೇಶನ್ ಹಾಕಿರಲೇಬೇಕು. ಈ ಇನ್ವಿಟೇಷನ್ ಯಾರಿಗೆಲ್ಲ ಬರುತ್ತೆ ಅಂತ ನೋಡೋದಾದರೆ, ಈಗ ಆಲ್ರೆಡಿ KSOU ರಿಲೀಸ್ ಮಾಡಿರುವಂಥ ರ್ಯಾಂಕ್ ಲಿಸ್ಟ್ ಏನಿದೆ, ಆ ರ್ಯಾಂಕ್ ಲಿಸ್ಟ್ನ ವಿದ್ಯಾರ್ಥಿಗಳಿಗೆಲ್ಲ ಕೂಡ ಈ ಇನ್ವಿಟೇಷನ್ ಹೋಗುತ್ತೆ. ಈ ಇನ್ವಿಟೇಷನ್ ಹೋಗಬೇಕು ಅಂತಂದರೆ ಇನ್ನೊಂದು, ನೀವು ರ್ಯಾಂಕ್ ಲಿಸ್ಟ್ ಅನೌನ್ಸ್ ಆದಮೇಲೆ ನೀವು ಕಂಪಲ್ಸರಿಯಾಗಿ ಕಾನ್ವೊಕೇಶನ್ಗೆ ಅಪ್ಲಿಕೇಶನ್ ಹಾಕಲೇಬೇಕಾಗಿರುತ್ತೆ. ನೀವು ಇನ್ ಕೇಸ್ ಏನಾದರೂ ಅಪ್ಲಿಕೇಶನ್ ಹಾಕಿಲ್ಲ ಅಂತಂದರೆ ನಿಮಗೆ ಇನ್ವಿಟೇಷನ್ ಬರೋದಿಲ್ಲ. ಕಂಪಲ್ಸರಿಯಾಗಿ ನೀವೆಲ್ಲರೂ ಕೂಡ ಕಾನ್ವೊಕೇಶನ್ಗೆ ಅಪ್ಲಿಕೇಶನ್ ಹಾಕಿರಲೇಬೇಕು. ಹಾಕಿದರೆ ಖಂಡಿತ ಕೂಡ ನಿಮ್ಗೆ ಇನ್ವಿಟೇಷನ್ ಬರುತ್ತೆ. ಈ ಇನ್ವಿಟೇಷನ್ ರಿಸೀವ್ ಮಾಡ್ಕೊಂಡಿರೋ ವಿದ್ಯಾರ್ಥಿಗಳು ಮಾತ್ರ KSOU ಕಾನ್ವೊಕೇಶನ್ಗೆ ಅಟೆಂಡ್ ಮಾಡೋಕ್ಕೆ ಅವಕಾಶ ಇರುತ್ತೆ. ಇನ್ವಿಟೇಷನ್ ಇಲ್ಲ ಅಂತಂದರೆ ನಿಮಗೆ KSOU ಕಾನ್ವೊಕೇಶನ್ಗೆ ಅಲೋ ಇರೋದಿಲ್ಲ. ರ್ಯಾಂಕ್ ಲಿಸ್ಟ್ ಅನೌನ್ಸೋದಂಥ ವಿದ್ಯಾರ್ಥಿಗಳು ಪ್ರಮುಖವಾಗಿ 2 ಕೆಲಸ ಮಾಡಬೇಕಾಗುತ್ತೆ. ಮೊದಲನೇದೇನು ಅಂತಂದರೆ, ನೀವು ಕಾನ್ವೊಕೇಶನ್ಗೆ ಅಪ್ಲೈ ಮಾಡಬೇಕು. ಕಾನ್ವೊಕೇಶನ್ ಅಪ್ಲೈ ಆದಮೇಲೆ ರ್ಯಾಂಕ್ ಸರ್ಟಿಫಿಕೇಟ್ಗೂ ಕೂಡ ನೀವು ಅಪ್ಲೈ ಮಾಡಬೇಕಾಗುತ್ತೆ. ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ಕಾನ್ವೊಕೇಶನ್ಗೆ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಮತ್ತು ರ್ಯಾಂಕ್ ಸರ್ಟಿಫಿಕೇಟ್ಗೆ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಅನ್ನೋದನ್ನು ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಇದೇ ರೀತಿ ಹೊಸ ವಿಡಿಯೋಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.